ॐ सन्नो मित्रश्चं वरुणः शन्नो भवत्वर्यमा शन्न इन्द्रो बृहस्पतिः शन्नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्भक्तारमवतु अवतु माम् अवतु भक्तारम् ॐ शान्तिः 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 हरिः ॐ श्रीगुरुभ्यो नमः हरिः ॐ Universal prayer. O hidden light, vibrant in every atom. O hidden light, shining in every creature. O hidden love, embracing all in oneness. May each who feels himself as one with thee know he is also one with every other. Om Shanti Shanti Shanti. ಇಂದು ಆದಿತ್ಯವಾಸರ ಏಪ್ರಿಲ್ ತಿಂಗಳ 19ನೇ ತಾರೀಕು 2026ನೇ ಇಸ್ವಿ ವೈಶಾಖ ಶುದ್ಧ ಬೆದಿಗೆ ಇಂತಹ ಶ್ರೇಷ್ಠವಾದಂತಹ ಶಂಕರ ಜಯಂತಿಯನ್ನು ಸಮೀಪಿಸುವಂತಹ ಈ ದಿನಗಳಲ್ಲಿ ಈ ಭಾನುವಾರದ ಮುಸ್ಸಂಜೆಯಲ್ಲಿ ವಿಷ್ಣು ಸಹಸ್ರನಾಮದ ಮುಂದಿನ 10 ಶ್ಲೋಕಗಳ ಪಾರಾಯಣ ನಮ್ಮೊಟ್ಟಿಗೆ ತಾವು ಕೂಡ ಪಾರಾಯಣವನ್ನು ಮಾಡಬಹುದು. ಧ್ಯಾನ ಶ್ಲೋಕ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿಭಿರ್ಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ಓಂ ನಮೋ ಭಗವತೆ ವಾಸುದೇವಾಯ. अजः सर्वेश्वरः सिद्धः सिद्धः सर्वादिरच्युतः वृषाकपिरमेयात्मा सर्वयोगविनिःसृतः वसुर्वसुमना सत्यः समात्मा संहितः समः अमोघः पुण्डरीकाक्षो वृषकर्मा वृषाकृतिः रुद्रो बहुशिरा बभ्रुर्विश्वयोनिः शुचिश्रवाः अमृतः शाश्वतस्थाणुर्वरारोहो महातपाः सर्वगः सर्वविद्भानुर्विश्वक्सेनो जनार्दनः वेदो वेदविदव्यङ्गो वेदाङ्गो वेदवित्कविः लोकाध्यक्षस्तुराध्यक्षो धर्माध्यक्षः कृताकृतः चतुरात्मा चतुर्व्यूहश्चतुर्दंष्टश्चतुर्भुजः भाजष्णुर्भोजनं भोक्ता सहिष्णुर्जगदाभिजः अनघो विजयो जेता विश्वयोनिः पुनर्वसुः उपेन्द्रो वामनः प्रांशुरमोघः शुचिरूर्जितः अतीन्द्रः सङ्ग्रहः सर्गो धृतात्मा नियमो यमः वेद्यो वैद्यः सदा योगी वीरः माधवो मधुः अतीन्द्रियो महामायो महोत्साहो महाबलः महाबुद्धिर्महावीर्यो महाशक्तिर्महाद्युतिः अनिर्देश्य वपुः श्रेमानमेयात्मा महाविधृक् महेश्वासो महीभर्ता श्रीनिवासः सताङ्गतिः अनिरुद्धस्तुरानन्दो गोविन्दो गोविदाम्पतिः. ॐ शान्तिः 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 हरिः ॐ श्रीगुरुभ्यो नमः हरिः ॐ. ನಾಮ ಜಪ ಹೇಳಿಕೊಟ್ಟ ನಂತರ ಪುನರಾವರ್ತನೆ. ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ
ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ. ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ. ಬ್ರಹ್ಮ ವಿಷ್ಣು ಮಹೇಶ್ವರ ಶ್ರೀಪಾದವಲ್ಲಭ ದಿಗಂಬರ. ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ. ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ. ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ. ಬ್ರಹ್ಮ ವಿಷ್ಣು ಮಹೇಶ್ವರ ಶ್ರೀಪಾದವಲ್ಲಭ ದಿಗಂಬರ. ಬ್ರಹ್ಮ ವಿಷ್ಣು ಮಹೇಶ್ವರ ಶ್ರೀಪಾದವಲ್ಲಭ ದಿಗಂಬರ. ಶ್ರೀಪಾದವಲ್ಲಭ ದಿಗಂಬರ. ಶ್ರೀಪಾದವಲ್ಲಭ ದಿಗಂಬರ. ಸಿದ್ಧಾಂತ ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ಜೈ ಜೈ ರಘುವೀರ ಸಮರ್ಥ. ಸಂತ ಶ್ರೇಷ್ಠ ಶ್ರೀ ಪುರಂದರದಾಸರ ಒಂದು ನಾರಾಯಣನ ಕೀರ್ತನೆ ಹೇಳಿಕೊಡ್ತೇವೆ, ಪುನರಾವರ್ತಿಸಬಹುದು. ಓಂ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣುಃ ಪ್ರಚೋದಯಾತ್. ದೇವ ಬಂದ ನಮ್ಮ ಸ್ವಾಮಿ ಬಂದನು. ದೇವರ ದೇವ ಶಿಖಾಮಣಿ ಬಂದನು. ಉರಗ ಶಯನ ಬಂದ ಗರುಡಗ ಮಾನ ಬಂದ. ನರಗೊಲಿದವ ಬಂದ ನಾರಾಯಣ ಬಂದ. ದೇವ ಬಂದ ನಮ್ಮ ಸ್ವಾಮಿ ಬಂದನು. ದೇವರ ದೇವ ಶಿಖಾಮಣಿ ಬಂದನು. ಮಂದರೋದ್ಧರ ಬಂದ ಮಾಮನೋಹರ ಬಂದ. ವೃಂದಾವನಪತಿ ಗೋವಿಂದ ಬಂದ. ದೇವ ಬಂದ ನಮ್ಮ ಸ್ವಾಮಿ ಬಂದನು. ದೇವರ ದೇವ ಶಿಖಾಮಣಿ ಬಂದನು. ನಕ್ರಹರನು ಬಂದ ಚಕ್ರಧರನು ಬಂದ.
ಅಕ್ರೂರಗೊಲಿದತ್ರೆ ವಿಕ್ರಮ ಬಂದ. ದೇವ ಬಂದ ನಮ್ಮ ಸ್ವಾಮಿ ಬಂದನು. ದೇವರ ದೇವ ಶಿಖಾಮಣಿ ಬಂದನು. ಪಕ್ಷಿ ವಾಹನ ಬಂದ ಲಕ್ಷ್ಮಣಾಗ್ರಜ ಬಂದ. ಅಕ್ಷಯ ಫಲದ ಶ್ರೀಲಕ್ಷ್ಮೀ ರಮಣ ಬಂದ. ದೇವ ಬಂದ ನಮ್ಮ ಸ್ವಾಮಿ ಬಂದನು. ದೇವರ ದೇವ ಶಿಖಾಮಣಿ ಬಂದನು. ನಿಗಮ ಗೋಚರ ಬಂದ ನಿತ್ಯ ತೃಪ್ತನು ಬಂದ. ನಗೆ ಮುಖ ಪುರಂದರ ವಿಠಲನು ಬಂದ. ದೇವ ಬಂದ ನಮ್ಮ ಸ್ವಾಮಿ ಬಂದನು. ದೇವರ ದೇವ ಶಿಖಾಮಣಿ ಬಂದನು. ದೇವರ ದೇವ ಶಿಖಾಮಣಿ ಬಂದನು. ದೇವರ ದೇವ ಶಿಖಾಮಣಿ ಬಂದನು. ಸಿದ್ಧಾಂತ ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ಜೈ ಜೈ ರಘುವೀರ ಸಮರ್ಥ ಶ್ರೀ ಸದ್ಗುರುನಾಥ ಮಹಾರಾಜ ಕಿ ಜಯ. ಹರ ಹರ ನಮಃ ಪಾರ್ವತಿ ಪತಯ. ಹರ ಹರ ಮಹಾದೇವ ಶಂಭೋ. ಶ್ರೀಮದ್ ಭಗವದ್ಗೀತೆಯ ಸಪ್ತದಶೋಧ್ಯಾಯ. ಕೆಲವು ಶ್ಲೋಕಗಳ ಪಾರಾಯಣ ಹೇಳಿಕೊಟ್ಟ ನಂತರ ಪುನರಾವರ್ತನೆ. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ಸಪ್ತದಶೋಧ್ಯಾಯಃ. ಶ್ರದ್ಧಾತ್ರಯ ವಿಭಾಗ ಯೋಗಃ. ಶ್ರೀ ಭಗವಾನುವಾಚ. ದೇವದ್ವಿಜ ಗುರು ಪ್ರಾಜ್ಞ ಭೋಜನಂ ಶೌಚಮಾರ್ಜವಂ ಬ್ರಹ್ಮಚರ್ಯಮಹಿಂಸಾ ಚ ಶಾರೀರಂ ತಪ ಉಚ್ಯತೆ. ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂ ಚ ಯತ್. ಸ್ವಾಧ್ಯಾಯಾಭ್ಯಸನಂ ಚೈವ ವಾಂಗ್ಮಯಂ ತಪ ಉಚ್ಯತೆ. ಮನಃ ಪ್ರಸಾದ ಸೌಮ್ಯತ್ವಂ
मौनमात्मविनिग्रहः भावसंशुद्धिरित्येतत् तपो मानसमुच्यते श्रद्धया परया तप्तम् तपस्तत्र विधन्नरैः अफलाकाङ्क्षिभिर्युक्तैः सात्विकं परिचक्षते ॐ शान्ति शान्ति शान्तिः हरिः ॐ श्रीगुरुभ्यो नमः हरिः ॐ ಶಾರೀರಿಕ ವಾಚಿಕ ಮತ್ತು ಮಾನಸಿಕ ತಪಸ್ಸುಗಳಲ್ಲಿ ಮತ್ತೆ ಪ್ರತಿಯೊಂದರಲ್ಲೂ ಮೂರು ವಿಧ ಸಾತ್ವಿಕ ರಾಜಸ ತಾಮಸವೆಂದು ಹೇ ಅರ್ಜುನ ಇವುಗಳ ವಿವರಣೆಯನ್ನು ಕೇಳು ಇಹ ಪರ ಸುಖ ಸುಖ ಭೋಗಗಳನ್ನು ಪಡೆಯುವ ಅಪೇಕ್ಷೆ ಇಲ್ಲದೆ ದುಃಖ ನಿವೃತ್ತಿ ರೂಪಿ ಫಲದ ಅಪೇಕ್ಷೆಯೂ ಇಲ್ಲದೆ ಏಕಾಗ್ರತೆಯಿಂದ ಅತ್ಯಂತ ಶ್ರದ್ಧೆಯಿಂದ ಪೂರ್ಣ ವಿಶ್ವಾಸದೊಂದಿಗೆ ಮಾಡಲಾಗುವ ಶಾರೀರಿಕ ವಾಚಿಕ ಮತ್ತು ಮಾನಸಿಕ ತಪಸ್ಸುಗಳನ್ನು ಸಾತ್ವಿಕ ಎಂದು ಹೇಳಲಾಗುತ್ತದೆ. ದ ತ್ರೀಫೋಲ್ಡ್ ಆಸ್ಟೆರಿಟಿ practiced by men whose aim is not to benefit themselves materially but to please the Supreme is of the nature of goodness. यह तीन प्रकार की तपस्या जो पुरुषों द्वारा की जाती है जिनका उद्देश्य भौतिक लाभ के लिए नहीं बल्कि सर्वोच्च को प्रसन्न करना है, अच्छाई की प्रकृति है. ಸಾತ್ವಿಕ ತಪಸ್ಸಿನಲ್ಲಿ ಯಾವುದೇ ರೀತಿಯಾದಂತಹ ಕಲ್ಮಶವಿಲ್ಲ, ನಿಸ್ವಾರ್ಥ ಭಾವನೆಯಿಂದ ಮಾಡುವಂಥದ್ದೇ ಸಾತ್ವಿಕ ತಪಸ್ಸು. ಈ ಸಾತ್ವಿಕ ತಪಸ್ಸಿನಲ್ಲಿ ಇದರಲ್ಲೂ ಕೂಡ ಶಾರೀರಿಕ ವಾಚಿಕ ಮಾನಸಿಕ ತಪಸ್ಸುಗಳು ಸಾತ್ವಿಕವಾಗಿ ಹೀಗೆ ಇರ್ತವೆ. ಫಲವನ್ನು ಬಯಸದ ನಿಷ್ಕಾಮಿ ಯೋಗಿ ಪುರುಷರಿಂದ ಪರಮ ಶ್ರದ್ಧೆಯಿಂದ ಆಚರಿಸಲ್ಪಟ್ಟ ಹಿಂದೆ ತಿಳಿಸಿದ ಆ ಮೂರು ಬಗೆಯ ಶಾರೀರಿಕ ವಾಚಿಕ ಮಾನಸಿಕ ತಪಸ್ಸುಗಳನ್ನು ಸಾತ್ವಿಕವೆಂದು ಹೇಳುತ್ತಾರೆ. ಹಾಗಾದ್ರೆ ರಾಜಸಿಕ ತಪಸ್ಸು ಹೇಗಿರುತ್ತೆ ನೋಡಿ, 18ನೇ ಶ್ಲೋಕ. ಸತ್ಕಾರಮಾನ ಪೂಜಾರ್ಥಂ ತಪೋದಂಭೇನ ಚೈವ ಯತೋ ಕ್ರಿಯತೆ ತದಿಹ ಪ್ರೋಕ್ತಂ ರಾಜಸಂ ಚಲಮಧ್ರುವಂ. ಸತ್ಕಾರಮಾನ ಪೂಜಾರ್ಥಂ ತಪೋದಂಭೇನ ಚೈವ ಯತ್ ಕ್ರಿಯತೆ ತದಿಹ ಪ್ರೋಕ್ತಂ ರಾಜಸಂ ಚಲಮಧ್ರುವಂ. Those ostentatious penances and austerities which are performed in order to gain respect, honor, and reverence are said to be in the mode of passion. They are neither stable nor permanent. वे आडंबर पूर्ण तपस्या और तपस्या जो सम्मान और श्रद्धा प्राप्त करने के लिए की जाती है उन्हें रजोगुणी कहा जाता है. वे न तो स्थिर हैं और नहीं स्थायी. सत्कारमान पूजार्थम तपः दंभेन
च एव यत् क्रियते तत् इह प्रोक्तं राजसं चलಂ अध्रुवಂ च ಮತ್ತು ಯತ್ ತಪಃ ಯಾವ ತಪಸ್ಸು ಸತ್ಕಾರ ಮಾನ ಪೂಜಾರ್ಥಂ ಸತ್ಕಾರ ಮಾನ ಮತ್ತು ಪೂಜೆಗಳಿಗಾಗಿಯೇ ದಂಭೇನ ಏವ ಕೇವಲ ಗರ್ಭದಿಂದಲೇ ಅಥವಾ ಸ್ವಾರ್ಥಕ್ಕಾಗಿ ಕ್ರಿಯತೆ ಮಾಡಲಾಗುತ್ತದೆಯೋ ತತ್ ಅದು ಅಧ್ರುವಂ ಅನಿಶ್ಚಿತವಾದ ಅನಿಶ್ಚಿತವಾದ ಫಲ ಉಂಟಾಗುವುದರಲ್ಲಿ ಅಥವಾ ಉಂಟಾಗದಿರುವಲ್ಲಿ ಸಂಶಯವಿರುವುದನ್ನು ಅನಿಶ್ಚಿತ ಫಲವುಳ್ಳದ್ದು ಎಂದು ಹೇಳುತ್ತಾರೆ. ತಾವು ಮಾಡುವುದು ಸಫಲವಾಗಬಹುದು ಅಥವಾ ವಿಫಲವಾಗಬಹುದು. ಅಂತಹ ತಪಸ್ಸನ್ನು ಅಧ್ರುವಂ ಅನಿಶ್ಚಿತ ಎಂದು ಕರೆಯಲಾಗಿದೆ. ಚಲಂ ಕ್ಷಣಿಕ ಫಲದಾಯಕವಾದ ಅದನ್ನು ಇಹ ರಾಜಸಂ ಪ್ರೋಕ್ತಂ ಇಲ್ಲಿ ರಾಜಸ ಎಂದು ಹೇಳಲಾಗಿದೆ. ಇಲ್ಲಿ ಶಾರೀರಿಕ ವಾಚಿಕ ಮಾನಸಿಕ ತಪಸ್ಸುಗಳನ್ನು ಕೂಡ ಸೇರಿಸಿಕೊಳ್ಳತಕ್ಕದ್ದು. ಯಾವ ತಪಸ್ಸು ಅಂದ್ರೆ ಅರ್ಥ ಏನು? ಯಾವ ಶಾರೀರಿಕ ತಪಸ್ಸು, ಯಾವ ವಾಚಿಕ ತಪಸ್ಸು, ಯಾವ ಮಾನಸಿಕ ತಪಸ್ಸು ಸತ್ಕಾರ ಮಾನ ಮತ್ತು ಪೂಜೆಗಳಿಗಾಗಿಯೇ ಕೇವಲ ಗರ್ವದಿಂದ ಅಥವಾ ಸ್ವಾರ್ಥಕ್ಕಾಗಿ ಮಾಡಲಾಗುತ್ತದೆಯೋ ಅದು ಅನಿಶ್ಚಿತವಾದ ಹಾಗೂ ಕ್ಷಣಿಕ ಫಲದಾಯಕವಾದ ಪ್ರಯುಕ್ತ ಅದನ್ನು ಇಲ್ಲಿ ರಾಜಸವೆಂದು ಹೇಳಲಾಗಿದೆ. ದೊಡ್ಡಸ್ತಿಕೆಗಾಗಿ ಅಥವಾ ಸತ್ಕಾರ, ಹೊಗಳಿಕೆ, ಗೌರವ, ಆದರಗಳನ್ನು ಗಳಿಸಲು ಅಥವಾ ಬೇರೆ ಯಾವುದೇ ಸ್ವಾರ್ಥ ಸಿದ್ಧಿಗಾಗಿ ಮಾಡಲಾಗುವ ಅಥವಾ ದಂಭಾಚಾರದಿಂದ ಮಾಡಲಾಗುವ ಶಾರೀರಿಕ ವಾಚಿಕ ಮಾನಸಿಕ ತಪಸ್ಸುಗಳನ್ನು ರಾಜಸ ಎಂದು ಹೇಳಲಾಗುತ್ತದೆ. ಇವುಗಳಿಂದ ಬಯಸಿದ ಫಲ ಸತ್ಕಾರ ಮರ್ಯಾದೆಗಳು ಸಿಗುವುದು ಅನಿಶ್ಚಿತ. ಸಿಗಬಹುದು, ಸಿಗದೆಯೂ ಇರಬಹುದು. ಸಿಕ್ಕರೂ ಕೂಡ ಅವು ಅಲ್ಪ ಕಾಲ ಮಾತ್ರ ಇರುವ ನಾಶ ಉಳ್ಳವುಗಳು. ಇದು ರಾಜಸಿಕ ತಪಸ್ಸಿನ ವಿವರಣೆ. ನೋಡುವ ಈ ಶ್ಲೋಕದ ಆಚಾರ್ಯ ಶಂಕರರ ಭಾಷ್ಯ. ಸತ್ಕಾರ ಸಾಧುಕಾರ ಸಾಧುರಯಂ ತಪಸ್ವಿ ಬ್ರಾಹ್ಮಣ ಇತ್ಯೇವಮರ್ಥಂ ಮಾನಃ ಮಾನನಂ ಪ್ರತ್ಯುತ್ಥಾನಾಭಿವಾದನಾದಿ ತದರ್ಥಂ ಪೂಜಾ ಪಾದ ಪ್ರಕ್ಷಾಳನ ಅರ್ಚನ ಅಶಯಿತೃತ್ವಾದಿ ತದರ್ಥಂಚ ತಪಃ ಸತ್ಕಾರಮಾನ ಪೂಜಾರ್ಥಂ ದಂಭೇನ ಚೈವ ಯತ್ ಕ್ರಿಯತೆ ತಪಃ ತತ್ ಇಹ ಪ್ರೋಕ್ತಂ ಕಥಿತಂ ರಾಜಸಂ ಚಲಂ ಕಾದಾಚಿತ್ ಫಲತ್ವೇನ ಅಧ್ರುವಂ. ಭಾಷ್ಯಾರ್ಥ ನೋಡಿಕೊಳ್ಳಿ. ಸತ್ಕಾರವೆಂದರೆ ಈತನು ಸಾಧು, ತಪಸ್ವಿಯು, ಬ್ರಾಹ್ಮಣನು ಎಂದು ಮೆಚ್ಚುವುದು. ಅದಕ್ಕಾಗಿ ಮಾನವೆಂದರೆ ಗೌರವಿಸುವುದು, ಎದ್ದು ನಿಲ್ಲುವುದು, ನಮಸ್ಕರಿಸುವುದು ಮುಂತಾದದ್ದು. ಅದಕ್ಕಾಗಿ ಮಾಡುವಂತಹ ತಪಸ್ಸು. ಮತ್ತು ಪೂಜೆ ಎಂದರೆ ಕಾಲು ತೊಳೆಯುವುದು, ಪೂಜಿಸುವುದು, ಅನ್ನವನ್ನು ಕೊಡುವುದು ಮುಂತಾದದ್ದು. ಅದಕ್ಕಾಗಿ ಮಾಡುವಂತಹ ತಪಸ್ಸು ರಾಜಸಿಕ ತಪಸ್ಸು. ಹೀಗೆ ಮಾಡುವ ತಪಸ್ಸು ಸತ್ಕಾರಮಾನ ಪೂಜಾರ್ಥವು. ಮತ್ತು ಯಾವ ತಪಸ್ಸು ದಂಭದಿಂದ ಮಾಡಲ್ಪಡುವುದೋ ಅದು ಇಲ್ಲಿ ರಾಜಸವು. ಯಾವಾಗಲೋ ಒಂದು ಸಲ ಫಲವನ್ನು ಕೊಡುವುದರಿಂದ ಚಂಚಲವು, ಅಶಾಶ್ವತವಾದದ್ದು ಎನಿಸುವುದು. ಅದನ್ನು ಹಾಗೆಂದು ಕರೆಯುವರು. ಆದ್ದರಿಂದ ಎಲ್ಲಿ ನಾವು ಫಲವನ್ನ ಬಯಸುತ್ತೇವೆ, ಎಲ್ಲಿ ನಾವು ಸಮಾಜದಿಂದ ಮಾನವನ್ನ, ಸಮ್ಮಾನವನ್ನ, ಸತ್ಕಾರವನ್ನ ಪಡೆಯಬೇಕು ಎಂಬ ಹಂಬಲ ಇದೆಯೋ ಅಂತಹ ಎಲ್ಲ ಶಾರೀರಿಕ ವಾಚಿಕ ಮಾನಸಿಕ ತಪಸ್ಸುಗಳು ರಾಜಸಿಕವೆಂದು ಹೇಳಲಾಗುವುದು. ಆದ್ರಿಂದ ನಾವು ರಾಜಸಿಕ ತಪಸ್ಸನ್ನು ಮಾಡುವಷ್ಟು ಕಡಿಮೆ ದರ್ಜೆ ಉಳ್ಳವರಾಗಬಾರದು. ಮೇಲ್ದರ್ಜೆಯಾದಂತಹ ಸಾತ್ವಿಕ ತಪಸ್ಸನ್ನೇ ನಾವು ಆಚರಿಸುವಂತಾಗಬೇಕು. ಇಲ್ಲದಿದ್ದರೆ ಸಮಾಜದಲ್ಲಿ
ನಂಭಾಚಾರ, ಕಾಪಟ್ಯತನ, ಕಪಟದಿಂದ ವಂಚನೆ ಮಾಡುವಂಥದ್ದು, ಮೋಸ, ಹಗರಣ, ಇವೆಲ್ಲವೂ ಕೂಡ ರಾಜಸಿಕ ತಪಸ್ಸುಗಳು. ಕೇವಲ ಸ್ವಾರ್ಥದ ಒಂದು ಉದ್ದೇಶದಿಂದ ನಾನು ಗೆದ್ದರೆ ಸಾಕು ಅನ್ನುವಂತಹ ಒಂದು ಮನೋಭಾವ ಉಳ್ಳವರು ಈ ರಾಜಸಿಕ ತಪಸ್ಸುಗಳನ್ನು ಮಾಡುವರು. ಆದರೆ ಸಾಧಕರು, ಸಾತ್ವಿಕರು ನಿಸ್ವಾರ್ಥವಾಗಿ ಸೇವೆ ಮಾಡುವುದರಿಂದ ತಮ್ಮ ಮನಸ್ಸು ಶುದ್ಧಿ ಆಗುವುದರಿಂದ ನಾವು ಸಾತ್ವಿಕ ತಪಸ್ಸುಗಳನ್ನೇ ಆಚರಿಸತಕ್ಕದ್ದು. ನೋಡುವ ಒಂದು ಕಗ್ಗದ ವಿಚಾರ. ಮುಕ್ತಕ 587. ಅಹುದು ಬಾಳ್ ಭಂಡತನ ವಿಹದಿ ಬಾಳ್ ಮುಗಿಯುವೊಡೆ, ಕಹಿಯೊಗರು ಕಾಯಿ ಮಿಡಿತನದೊಳದು ಮುಗಿಯೇ, ಸಿಹಿಯಹುದು ಕಾಯಿ ಹಣ್ಣಾಗೆ ಜೀವಿತ ಬಂತು ಮಹಿಮೆಗೊಳುವುದು ಮಾಗೆ ಮಂಕುತಿಮ್ಮ, ಮಹಿಮೆಗೊಳುವುದು ಮಾಗೆ ಮಂಕುತಿಮ್ಮ, ಮಂಕುತಿಮ್ಮ, ಮಂಕುತಿಮ್ಮ. ಭಂಡತನ ವಿಹದಿ, ಭಂಡತನವೂ ಇಹದಿ. ಮಿಡಿತನದೊಳದು, ಮಿಡಿತನದೊಳ್ ಅದು. ಸಿಹಿ ಅಹುದು, ಸಿಹಿ ಅಹುದು. ಹಣ್ಣಾಗೆ, ಹಣ್ಣು ಆಗೆ. ಜೀವಿತವಂತು, ಜೀವಿತವೂ ಅಂತು. ಇಹದಿ, ಇಲ್ಲಿನ ಜೀವನದಲ್ಲಿ ಮಿಡಿತನ ಮಾಗದ ಸ್ಥಿತಿ. ಅಹುದು ಆಗುತ್ತದೆ, ಅಂತು ಹಾಗೆಯೇ. ಒಂದು ಮರದಲ್ಲಿ ಬಿಟ್ಟ ಕಾಯಿ ಮಾಗದೆ ಹಣ್ಣೇ ಆಗದೆ ಉದುರಿ ಹೋದರೆ ಅದು ಮಧ್ಯಂತರವಾಗಿ ಮುಗಿದು ಹೋದ ಬಾಳಾಗುತ್ತದೆ. ಪರಿಪೂರ್ಣ ಸಾರ್ಥಕ ಬದುಕಿಗೆ ಅದು ಮಾಗಿ ಹಣ್ಣಾದರೆ ಅದರೊಳಗೆ ಸವಿ ಸೇರಿ ಸಿಹಿಯಾಗುತ್ತದೆ. ನಮ್ಮ ಜೀವಿತವೂ ಸಹ ಹಾಗೆ ಭಂಡತನದ ಬಾಳಲ್ಲೇ ಅಂತ್ಯವಾಗದೆ ಅನುಭವಿಸಿ ಕಲಿತು ಪಕ್ವವಾಗಬೇಕು ಎಂದು ಬಾಳಿನ ಸಾರ್ಥಕ್ಯಕ್ಕೊಂದು ಮಾರ್ಗವನ್ನು ಸೂಚಿಸಿದ್ದಾರೆ ಮಾನ್ಯ ಗುಂಡಪ್ಪನವರು ಈ ಮುಕ್ತಕದಲ್ಲಿ. ಅಹುದು ಬಾಳ್ ಭಂಡತನ ವಿಹದಿ ಬಾಳ್ ಮುಗಿಯುವೊಡೆ, ಕಹಿಯೊಗರು ಕಾಯಿ ಮಿಡಿತನದೊಳದು ಮುಗಿಯೇ, ಸಿಹಿಯಹುದು ಕಾಯಿ ಹಣ್ಣಾಗೆ ಜೀವಿತವಂತು ಮಹಿಮೆಗೊಳುವುದು ಮಾಗೆ ಮಂಕುತಿಮ್ಮ, ಮಂಕುತಿಮ್ಮ. Yes, life is meaningless for anyone if it ends abruptly right now. A fruit has a bitter taste if its life ended when it was still very young. But as it ripens, it sweetens. Our lives are very similar. They get a greater meaning as we get old and ripe with wisdom. ಮಂಕುತಿಮ್ಮ. ನಮಗೆ ಬದುಕಿನಲ್ಲಿ ಯಾವುದೂ ಅಥವಾ ಯಾರೂ ಸರಿಯಾಗಿರುವುದೇ ಇಲ್ಲ. ಪ್ರತಿಯೊಂದರಲ್ಲೂ ಏನಾದರೂ ಒಂದು ಕೊರತೆ ಕಾಣುತ್ತಲೇ ಇರುತ್ತದೆ. ಇದಕ್ಕೆ ಕಾರಣ ನಾವು ನೋಡುವ ನೋಟದಲ್ಲಿನ ದೋಷ. ಹಾಗಾಗಿ ನಮಗೆ ಎಲ್ಲವೂ ದೋಷಪೂರಿತವಾಗಿಯೇ ತೋರುತ್ತದೆ. ಅಂದರೆ ನಾವು ನೋಡುವ ಪರಿ ಬದಲಾದರೆ ನಮಗೆ ಎಲ್ಲವೂ ಸರಿಯಾಗುತ್ತದೆ. ಅಂತಹ ಬದಲಾವಣೆ ನಮ್ಮಲ್ಲಿ ಬರಬೇಕಾದರೆ ನಾವು ಮೊದಲು ಬದಲಾಗಬೇಕು, ಪಕ್ವವಾಗಬೇಕು. ಒಂದು ಮಾವಿನ ಕಾಯಿಯನ್ನು ಕಿತ್ತು ಕಡಿದು ಅಯ್ಯೋ ಇದು ಒಗಚು, ಇದು ಕಹಿ ಎಂದರೆ ಹೇಗೆ? ಅದನ್ನು ಮಾಗಲು ಬಿಟ್ಟರೆ ಅದೂ ಸಹ ಮಾಗಿ ಹಣ್ಣಾಗಿ ತನ್ನ ಬಣ್ಣ ಬದಲಾಯಿಸಿಕೊಂಡು ಸಿಹಿಯನ್ನು ತುಂಬಿಕೊಂಡು ಸವಿಯಲು ಸೊಗಸಾಗಿರುತ್ತದೆ. ಹಾಗೆಯೇ ನಮ್ಮ ಬಾಳುವು ಸಹ ನಾವು ಅನುಭವಗಳಿಂದ ಪಾಠ ಕಲಿತು ಹಂತ ಹಂತವಾಗಿ ಬೆಳೆಯಬೇಕು. ಜಗತ್ತನ್ನು ಮುಕ್ತ ಮನಸ್ಸಿನಿಂದ ಅವಲೋಕಿಸಿ ನಮ್ಮ ಮತ್ತು ಅನ್ಯರ ಅನುಭವಗಳನ್ನು ನೋಡುತ್ತಾ ಕಲಿಯಬೇಕು. ನಾವು ಕಲಿತು ಬೆಳೆದಾಗ ಅನ್ಯರಲ್ಲಿನ ದೋಷಗಳು ನಮಗೆ ಗುಣಗಳಾಗಿ ಕಾಣುತ್ತವೆ. ಇದು ನಮ್ಮಲ್ಲಿ ಬರುವ
ಪಕ್ವತೆ. ಅಂತಹ ಪಕ್ವತೆಯಿಂದ ನಮ್ಮ ಬಾಳು ಸವಿಯಾಗುತ್ತದೆ, ಸಿಹಿಯಾಗುತ್ತದೆ. ಸತ್ಯ ಮತ್ತು ಸತ್ವವನ್ನರಿತು ಸುಖ ದುಃಖಗಳ ರೇಖೆಗಳನ್ನು ದಾಟಿ ನಿಜ ಸುಖದ ಸವಿಯನ್ನು ಬಾಳಲ್ಲಿ ತಂದುಕೊಳ್ಳುವುದೇ ಪಕ್ವತೆ. ಹೇಗೆ ಒಂದು ಕಾಯಿ ಮಾಗಿದಂತೆ ತನ್ನ ಒಗಚನ್ನು ಕಹಿಯನ್ನು ತೊರೆದು ಸಿಹಿ ಆಗುತ್ತದೆಯೋ, ಹಾಗೆಯೇ ನಮ್ಮಲ್ಲಿರುವ ಅಹಂಕಾರ ಮತ್ತು ಸ್ವಾರ್ಥವೆಂಬ ಕಹಿ ಒಗಚುಗಳನ್ನು ತೊರೆದರೆ ನಾವು ಸಹ ಸತ್ಯ ಮತ್ತು ಸತ್ವವನ್ನು ಅರಿತು ಪಕ್ವವಾಗಿ ಸಿಹಿ ಆಗಬಹುದು ಮತ್ತು ನಾವು ನಮ್ಮಲ್ಲಿ ತಂದುಕೊಂಡ ಸವಿಯನ್ನು ಜಗತ್ತಿಗೆ ಹಂಚಬಹುದು. ಹಾಗಾದರೆ ನಮ್ಮ ಜೀವನವೂ ಸಾರ್ಥಕವಾಗುತ್ತದೆ. ಸಾರ್ಥಕ ಬಾಳು ಎಂದರೆ ಸಾತ್ವಿಕವಾದ ಬದುಕು. ಕಾರಣ, ಈ ಸಾತ್ವಿಕವಾದ ಬದುಕಿನಿಂದಲೇ ನಮಗೆ ಆತ್ಮಸಂತೃಪ್ತಿ ಉಂಟಾಗುವುದು. ಜೀವಿತದ ಕೊನೆಯ ಅವಧಿಯಲ್ಲಿ ಮಾತನಾಡಲು ಸಾಧ್ಯವಾಗದಂತಹ ಸ್ಥಿತಿಯಲ್ಲಿ ನಮ್ಮ ಮನಸ್ಸಿನಲ್ಲೇ ನಾವೇ ಮಾಡುವಂತಹ ವಿಚಾರವೇನೆಂದರೆ, ಕಿಂ ಅಹಂ ಸಾಧುಂ ನ ಅಕರವಂ, ಕಿಂ ಅಹಂ ಪಾಪಂ ಅಕರವಂ ಇತಿ. ಯಥೆಯಿಂದ ಹೇಳಲ್ಪಡುವಂತಹ ವಾಕ್ಯಗಳು, ನಾನು ಗಟ್ಟಿಮುಟ್ಟಾಗಿದ್ದಾಗ ಏತಕ್ಕೋಸ್ಕರ ಸತ್ಕಾರ್ಯಗಳನ್ನು ಮಾಡಲಿಲ್ಲ, ಏತಕ್ಕೋಸ್ಕರ ಪುಣ್ಯಾರ್ಜನೆಯನ್ನು ಮಾಡಿಕೊಳ್ಳಿಲ್ಲ, ಸಾತ್ವಿಕವಾದ ಬದುಕನ್ನು ಯಾಕೆ ನಾನು ಬದುಕಲಿಲ್ಲ, ಯಾಕೆ ಮಾಡಬಾರ್ದನ್ನೇ ಮಾಡ್ತಾ ಹೋದೆ, ಕಿಂ ಅಹಂ ಪಾಪಂ ಅಕರವಂ. ಈ ರೀತಿಯಲ್ಲಿ ವಿಚಾರ ಮಾಡುವಂಥದ್ದು ಕೊನೆಯ ಕಾಲದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಬರುವುದು. ಆದ್ರಿಂದ ನಾವು ಜೀವಂತವಿರುವಾಗಲೇ ಸಾತ್ವಿಕವಾದಂತಹ ಬದುಕನ್ನು ಆಚರಿಸಿ ಶಾರೀರಿಕ, ವಾಚಿಕ, ಮಾನಸಿಕ ತಪಸ್ಸುಗಳನ್ನು ಸಾತ್ವಿಕವಾಗಿ ನಾವು ನಡೆಸಿದ್ದೇ ಆದಲ್ಲಿ ಜೀವಿತದ ಕೊನೆಯ ಅವಧಿಯಲ್ಲಿ ಯಾವುದೇ ರೀತಿಯಾದಂತಹ ಮರುಗುವ ಆಸ್ಪದವಿಲ್ಲ, ಯಾವುದೇ ವ್ಯಥೆ ಇರುವುದಿಲ್ಲ, ಯಾವುದೇ ಪಶ್ಚಾತ್ತಾಪಕ್ಕೆ ಕಾರಣವಾಗಿರುವುದಿಲ್ಲ. ಇಂತಹ ಬದುಕನ್ನು ನಾವೆಲ್ಲರೂ ಬಾಳೋಣ. ಮುಂದಿನ ವಿಚಾರಗಳನ್ನು ಮುಂದಿನ ವಾರ ಮುಂದುವರಿಸೋಣ. ಶಾಂತಿ ಮಂತ್ರ. ಓಂ ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತ ನ್ಯಾಯೇನ ಮಾರ್ಗೇಣ ಮಹೀಂ ಮಹೀಷಾಃ ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಕಾಲೇ ವರ್ಷತು ಪರ್ಜನ್ಯಃ ಪೃಥಿವೀ ಸಸ್ಯಶಾಲಿನಿ. ದೇಶೋऽಯಂ ಕ್ಷೋಭರಹಿತಃ. ಬ್ರಾಹ್ಮಣಾಃ ಸಂತು ನಿರ್ಭಯಾಃ. ಸರ್ವೇಷಾಂ ಸ್ವಸ್ತಿ ಭವತು. ಸರ್ವೇಷಾಂ ಶಾಂತಿರ್ಭವತು. ಸರ್ವೇಷಾಂ ಪೂರ್ಣಂ ಭವತು. ಸರ್ವೇಷಾಂ ಮಂಗಳಂ ಭವತು. ಸರ್ವೇ ಭವಂತು ಸುಖಿನಃ. ಸರ್ವೇ ಸಂತು ನಿರಾಮಯಾಃ. ಸರ್ವೇ ಭದ್ರಾಣಿ ಪಶ್ಯಂತು. ಮಾ ಕಶ್ಚಿತ್ ದುಃಖಭಾಗ್ ಭವೇತ್. असतो मा सद्गमय. तमसो मा ज्योतिर्गमय. मृत्योर्मा अमृतंगमय. ओम शांति शांति शांतिः. हरिः ओम. श्री गुरुभ्यो नमः. हरिः ओम. ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀ ಗುರುದೇವ ದತ್ತ.